Namaste students. Now let us see the business economic relationship with other disciplines. Business economics relationship with the other disciplines. ಆದರೆ ಬೇರೆ ಬೇರೆ ಸಬ್ಜೆಕ್ಟ್ ಒಂದಿಗೆ ಬಿಸ್ನೆಸ್ ಎಕನಾಮಿಕ್ಸ್ ಯಾವ ರೀತಿ ಯೂಸ್ ಮಾಡ್ಕೊಳ್ತದೆ ಅಂತ ಹೇಳಿ today we'll see. So you know that many new subjects have evolved in recent years due to the interaction among basic disciplines. It means here ಎಷ್ಟು ಸಬ್ಜೆಕ್ಟ್ಸ್ ನೋಡಿ, ಎಷ್ಟು ಸಬ್ಜೆಕ್ಟ್ ಬೇರೆ ಬೇರೆ ಸಬ್ಜೆಕ್ಟ್ ಒಂದಿಗೆ ಸೇರಿ they are becoming new subjects. There are many such new subjects in natural and social science. Business economics can be taken as the best example for such phenomenon. ಎಷ್ಟು ನ್ಯಾಚುರಲ್ ಸೈನ್ಸ್ ತಗೊಂಡು ಫಿಸಿಕ್ಸ್ ಕೆಮಿಸ್ಟ್ರಿ ಅಥವಾ ಈ ಬೇರೆ ಬೇರೆ ಸಬ್ಜೆಕ್ಟ್ ತಗೊಂಡ್ರು ಬೇರೆ ಬೇರೆ ನೀವು ಈಗ ಇಫ್ ಯು ಸಿ ದ ಮೆಡಿಕಲ್ ಅಲ್ಲಿ ಈ ಮೆಡಿಕಲ್ ಇಲ್ಲಿ ನೋಡುವುದಾದ್ರೆ ಈ ಗೈನಕಾಲಜಿ, ಅಪ್ಟಾಲ್ಮಾಲಜಿ, ಆರ್ಥೋಪೆಡಿಕ್ಸ್ ಆ ತರ ಈ ಬೇರೆ ಬೇರೆ ಬ್ರಾಂಚಸ್ ಇದ್ದಾವೆ. ಇವೆಲ್ಲ ಬೇರೆ ಬೇರೆಯನ್ನ ಸೇರಿ ಹೊಸ ಸಬ್ಜೆಕ್ಟ್ ಆಗ್ತದೆ. ಸೈನ್ಸ್ ತಗೊಳ್ಳಿ, ಫಿಸಿಕ್ಸ್, ಕೆಮಿಸ್ಟ್ರಿ, ಜುವಾಲಜಿ, ಹೀಗೆ ಬಾಟ್ನಿ, ಈ ತರ ಬ್ರಾಂಚಸ್ ಆಗಿ ಹೊಸ ಅದರಲ್ಲಿ ಸಬ್ಜೆಕ್ಟ್ ಬೇರೆ ಸಬ್ಜೆಕ್ಟ್ ಅನ್ನ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡು ಮಾಡುವಂತದ್ದು. ಈಗ ನಮ್ಮ ಇಫ್ ಯು ಕಮ್ ಟು ದ ಫೈನಾನ್ಸ್ ಓನ್ಲಿ ನೌ ಡೇಸ್ ರೀಸೆಂಟ್ ಆಡ್ ಇಸ್ ದ ಬಿಹೇವಿಯರಲ್ ಫೈನಾನ್ಸ್. ಈಗ ಬರೀ ಫೈನಾನ್ಸ್, ಮೊದಲು ಬರೀ ಫೈನಾನ್ಸ್, ಈಗ ಬಿಹೇವಿಯರಲ್ ಫೈನಾನ್ಸ್ ಅಂದ್ರೆ ಬೇಸ್ಡ್ ಆನ್ ಸೈಕಾಲಜಿ. ಆ ತರ ಸಹ ಹೇಗೆ ನಾವು ಹೊಸ ಸಬ್ಜೆಕ್ಟ್ ಅನ್ನ ನಾವು ಸೃಷ್ಟಿ ಮಾಡಬಹುದು, ಓದ್ಬಹುದು ಅಥವಾ ಅದನ್ನ ತಿಳ್ಕೊಳ್ಬಹುದು ಅನ್ಲಿಕ್ಕೆ ಬಿಸ್ನೆಸ್ ಎಕನಾಮಿಕ್ಸ್ ಸಹ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ಬೋದು. ಸೊ but we have to see how they are business economics, how it is it has been using various other kinds of subjects or other subjects, how it is using the other subjects in its usage. ಬೇರೆ ಬೇರೆ ಸಬ್ಜೆಕ್ಟ್ ಅನ್ನು ಯಾವ ರೀತಿ ಯೂಸ್ ಆಗಿದೆ ಅಂತ ನೋಡೋದಾದ್ರೆ ನಾವು ಯು ಕ್ಯಾನ್ ಸಿ ಒನ್ ಬೈ ಒನ್ in brief we'll discuss. See, you know that here again already we have seen that what is the how different subjects are formed using different combinations in a different proportion. ಬೇರೆ ಬೇರೆ ಎಲ್ಲ ಸಬ್ಜೆಕ್ಟ್ ಅನ್ನು ಯೂಸ್ ಮಾಡಿ ಹೊಸ ಸಬ್ಜೆಕ್ಟ್ ಅನ್ನು ಸೃಷ್ಟಿ ಹಾಗೆ ಮಾಡ್ತಾರೆ. ಅದು ಅವಶ್ಯವಾ ಅಂತ ಹೇಳಿದ್ರೆ ಇಸ್ ಇಟ್ ನೆಸೆಸರಿ? ಎಸ್, ಆಬ್ವಿಯಸ್ಲಿ ಇಟ್ ಇಸ್ ನೆಸೆಸರಿ. ಯಾಕಂತ ಹೇಳಿದ್ರೆ ನಾವು ಏನೇ ಒಂದು ಹೇಳುದಾದ್ರೂ ಸಹ ಒಂದು ಬೇಸ್ ಆಗಿರುವುದಿಲ್ಲ. ಫಾರ್ ಎಕ್ಸಾಂಪಲ್ ಈಗ ನೀವು ಪ್ರೈಸಿಂಗ್ ಸ್ಟ್ರಾಟಜಿ ತಕೊಂಡ್ರಿ, ಪ್ರೈಸ್ ಯಾವ್ದ್ರ ಮೇಲೆ ಪ್ರೈಸ್ ಡಿಸೈಡ್ ಮಾಡ್ತಾರೆ ಅಂತ ಹೇಳಿದ್ರೆ ಒನ್ಸ್ ಅಪಾನ್ ಎ ಟೈಮ್ ನಾವು ಹೇಳ್ತಿದ್ದೆವು ಇಟ್ ಇಸ್ ಬೇಸ್ಡ್ ಆನ್ ಕಾಸ್ಟ್ ಅಂತ ಹೇಳಿ. ಬಟ್ ನೌಡೇಸ್ ಇಟ್ ಇಸ್ ನಾಟ್ ಲೈಕ್ ದಟ್. ಓನ್ಲಿ ಬೇಸ್ಡ್ ಆನ್ ಕಾಸ್ಟ್ ಯು ಕೆನಾಟ್ find out the price or calculate the price or decide the price, because you have to see the behavior of the persons also, behavior of the consumers also. How consumers behavior, ಅವ್ರು ಹೇಗೆ ಬಿಹೇವ್ ಮಾಡ್ತಾರೆ. ಕೆಲವೊಂದು ಸಾರಿ ಎಷ್ಟೇ ಕಾಸ್ಟ್ಲಿ ಆದ್ರೂ ಸಹ ತಮ್ಮ ಸ್ಟೇಟಸ್ಸಿಗೋಸ್ಕರ ಅಥವಾ ಕನ್ಸಂಪ್ಷನ್ಗೋಸ್ಕರ ಅಥವಾ ಎಸೆನ್ಸಿಯಲ್ಗೋಸ್ಕರ ಆ ತರ ಯೂಸ್ ಮಾಡ್ತಾರೆ. ಸೊ ನಾವು ವಿಲ್ ಸಿ ಒನ್ ಬೈ ಒನ್ ಅದರ್ ಸಬ್ಜೆಕ್ಟ್ಸ್ ಹೌ ದೇ ಆರ್ ರಿಲೇಟೆಡ್ ಟು ಆರ್. now we'll see relationship with economics. business economics ಒಂದಿಗೆ ಯಾವ ರೀತಿ ಸಂಬಂಧ ಹೊಂದಿದೆ ಅಂತ ಹೇಳಿದ್ರೆ the relation between business economics and economics theory is viewed from the point of view of the two approaches to the subject, that is microeconomics and macroeconomics. microeconomics ಮತ್ತೆ macroeconomics ಅದನ್ನ ನಾವು ಗಮನದಲ್ಲಿಟ್ಕೊಂಡು ನಾವು we can see how it is being used, ಯಾವ ತರ ಯೂಸ್ ಮಾಡ್ತಾರೆ ಅಂತ ನಾವು ನೋಡಬಹುದು. You means here microeconomics is the study of the economic behavior of individuals, firms and other such micro organizations. Business economics is rooted in microeconomic theory. So many theories are there in economics. So business economics makes use of several microeconomic concepts. Those are marginal cost, marginal revenue, elasticity of demand, as well as the price theory and theories of market structure. So many concepts we use in business economics.
ಅದನ್ನ ನೋಡಿರ್ತೀರಾ. ಮೈಕ್ರೋ ಎಕನಾಮಿಕ್ಸ್ ಇಸ್ ದಿ, that it is the study of ಎಕನಾಮಿಕ್ ಬಿಹೇವಿಯರ್ ಆಫ್ ಇಂಡಿವಿಜುವಲ್ಸ್. ಅಂದ್ರೆ ಯಾವ ರೀತಿ ಇಂಡಿವಿಜುವಲ್ಸ್ ಬಿಹೇವ್ ಮಾಡ್ತಾರೆ, ಫರ್ಮ್ಸ್ ಹೇಗೆ ಬಿಹೇವ್ ಮಾಡ್ತಾರೆ, ದೆನ್ ಅದರ್ ಮೈಕ್ರೋ ಆರ್ಗನೈಸೇಷನ್, ಸಣ್ಣ ಸಣ್ಣ ಆರ್ಗನೈಸೇಷನ್ಸ್, ಅದೆಲ್ಲ ನಾವು ನೋಡ್ತೇವೆ. ಅದನ್ನ ಹೇಗೆ ನೋಡೋದು ಅಂತ ಹೇಳಿದ್ರೆ, ವಿ ಹ್ಯಾವ್ ಟು ಸಿ ದ ರೂಟ್ ಇನ್ ಮೈಕ್ರೋ ಎಕನಾಮಿಕ್ ಥಿಯರಿ. ಯಾವುದು, ಅದಕ್ಕೆ ಕಾರಣ ಏನು, ಅದಕ್ಕೆ ಮೂಲವಾದಂತ ಥಿಯರಿ ಯಾವುದಂತ ನಾವು ಸ್ಟಡಿ ಮಾಡೋದಾದ್ರೆ, ಈಗ ನಾವು ಮಾರ್ಜಿನಲ್ ಕಾಸ್ಟ್ ಅಂತ ಯೂಸ್ ಮಾಡ್ತೇವೆ. ಮಾರ್ಜಿನಲ್ ಕಾಸ್ಟ್ ಮೀನ್ಸ್ ವಾಟ್? ಈಗ ಒಂದು ಮಾರ್ಜಿನಲ್ ಕಾಸ್ಟ್ ಅಂತ ಹೇಳಿದ್ರೆ, ಈಗ ನೀವು ಒಂದು ಪ್ರಾಡಕ್ಟ್ ಅನ್ನ ತಯಾರು ಮಾಡ್ತೀವಿ. ಸಪೋಸ್ 10 ಟೇಬಲ್ಸ್ ನೀವು ರೆಡಿ ಮಾಡ್ತೀರಿ. ಈಗ 11ನೇದು ಇನ್ನೊಂದು ಟೇಬಲ್ ರೆಡಿ ಮಾಡಿದ್ರೆ ಅದಕ್ಕೆ ಎಕ್ಸ್ಟ್ರಾ ಕಾಸ್ಟ್ ಏನು ಯೂಸ್ ಮಾಡಬೇಕಾಗ್ತದೆ, ಅದನ್ನ ಮಾತ್ರ ಕ್ಯಾಲ್ಕುಲೇಟ್ ಮಾಡು ಮಾರ್ಜಿನಲ್ ಕಾಸ್ಟ್. ಯಾಕೆ ಅಂತ ಹೇಳಿದ್ರೆ, ಕೆಲ ಫಿಕ್ಸ್ಡ್ ಕಾಸ್ಟ್ ಯಾವತ್ತೂ ಸಹ ಚೇಂಜ್ ಆಗುದಿಲ್ಲ. ಅದು ನೀವು ಕ್ವಾಂಟಿಟಿ ಎಷ್ಟು ಬೇಕಾದ್ರೂ ಇರ್ಬೋದು, 10 ಪ್ರೊಡ್ಯೂಸ್ ಮಾಡಿದ್ರು ಅಷ್ಟೇ, 100 ಪ್ರೊಡ್ಯೂಸ್ ಮಾಡಿದ್ರು ಅಷ್ಟೇ. ಫಿಕ್ಸ್ಡ್ ಕಾಸ್ಟ್, ಈಗ ಸ್ಯಾಲರಿ ಆಫ್ ದ ಪರ್ಸನ್ಸ್, ರೆಂಟ್ ಆಫ್ ದ ಬಿಲ್ಡಿಂಗ್, ಅವೆಲ್ಲ ಸಹ ಚೇಂಜ್ ಆಗುದಿಲ್ಲ. ಹಾಗಾಗಿ ಮಾರ್ಜಿನಲ್ ಕಾಸ್ಟ್ ಅಂತ ಬಂದಾಗ ಕಾಸ್ಟ್ ಆಫ್ ರಾ ಮೆಟೀರಿಯಲ್ಸ್ ಮತ್ತೆ ಕಾಸ್ಟ್ ಆಫ್ ಸಮ್ ವೇಜಸ್ ಅದಷ್ಟು ಮಾತ್ರ ಬರ್ತದೆ. ಹಾಗಾಗಿ ಮಾರ್ಜಿನಲ್ ಕಾಸ್ಟ್ ಅಲ್ಲಿ ಮಿನಿಮಮ್ ಇರ್ತದೆ. ದೆನ್ ಮಾರ್ಜಿನಲ್ ರೆವಿನ್ಯೂ, ಅದು ಮಾಡೋದ್ರಿಂದ ಮಾರ್ಜಿನಲ್ ರೆವಿನ್ಯೂ ಬಂದಿದ್ದೇನು, ಎಲಾಸ್ಟಿಸಿಟಿ ಆಫ್ ಡಿಮಾಂಡ್, ಅಂದ್ರೆ ಡಿಮಾಂಡ್ ಯಾವ ರೀತಿ ಚೇಂಜಸ್ ಆಗ್ತಾ ಇರ್ತದೆ ಅದನ್ನು ಸಹ ನಾವು ಕನ್ಸಿಡರ್ ಮಾಡಬೇಕಾಗ್ತದೆ. ಮತ್ತೆ ಪ್ರೈಸ್ ಥಿಯರಿ, ಯಾವ್ದೆಲ್ಲ ಥಿಯರೀಸ್ ಇದ್ದಾವೆ, ಡಿಫ್ರೆಂಟ್ ಥಿಯರೀಸ್ ಆರ್ ದೇರ್, ಆ ಎಲ್ಲ ಥಿಯರಿಯನ್ನ ನಾವು ಯೂಸ್ ಮಾಡ್ಕೊಳ್ತೇವೆ. ದೆನ್ ಮಾರ್ಕೆಟ್ ಸ್ಟ್ರಕ್ಚರ್, ಯಾವ ತರದ ಮಾರ್ಕೆಟ್ ಇರ್ತದೆ ಅದನ್ನು ಸಹ ಯೂಸ್ ಮಾಡ್ತೇವೆ. ಅದನ್ನೆಲ್ಲ ನಾವು ಸ್ಟಡಿ ಮಾಡೋದಕ್ಕೆ ಮೈಕ್ರೋ ಎಕನಾಮಿಕ್ಸ್ ಥಿಯರಿ ಅಂತ ಕರಿತೇವೆ. In macro theory, it means it is the study of the economy as a whole. ಪೂರ್ತಿ ಎಕಾನಮಿ ಆರ್ಥಿಕತೆಯನ್ನ ಸ್ಟಡಿ ಮಾಡೋದು. ಇಟ್ ಡೀಲ್ಸ್ ವಿತ್ ದಿ ಅನಾಲಿಸಿಸ್ ಆಫ್ ನ್ಯಾಷನಲ್ ಇನ್ಕಮ್, ರಾಷ್ಟ್ರೀಯ ಆದಾಯ, ದ ಲೆವೆಲ್ ಆಫ್ ಎಂಪ್ಲಾಯ್ಮೆಂಟ್, ಉದ್ಯೋಗ, ಜನರಲ್ ಪ್ರೈಸ್ ಲೆವೆಲ್, ಎಲ್ಲ ಜನರಲ್ ಆಗಿ ಎಷ್ಟು ಪ್ರೈಸ್ ಲೆವೆಲ್ ಉಂಟು ದೇಶದಲ್ಲಿ, ಕನ್ಸಂಪ್ಷನ್ ಅಂಡ್ ಇನ್ವೆಸ್ಟ್ಮೆಂಟ್ ಇನ್ ದ ಎಕಾನಮಿ ಅಂಡ್ ಇವನ್ ಮ್ಯಾಟರ್ಸ್ ರಿಲೇಟೆಡ್ ಟು ಇಂಟರ್ನ್ಯಾಷನಲ್ ಟ್ರೇಡ್. ಈಗ ದೇಶದಲ್ಲಿ ಕನ್ಸಂಪ್ಷನ್ ಪ್ಯಾಟರ್ನ್ ಏನುಂಟು, ಯಾವ ತರದ ಇನ್ವೆಸ್ಟ್ಮೆಂಟ್ ಉಂಟು, ಇಂಟರ್ನ್ಯಾಷನಲ್ ಟ್ರೇಡ್ ಅಂದ್ರೆ ಅಂತಾರಾಷ್ಟ್ರೀಯ ವ್ಯಾಪಾರ ಹೇಗೆ, ಮನಿ, ಪಬ್ಲಿಕ್ ಫೈನಾನ್ಸ್, ಹಣದ ಸ್ಥಿತಿ ಅಂತ ಎಂತದ್ದು, ಪಬ್ಲಿಕ್ ಫೈನಾನ್ಸ್ ಅಂದ್ರೆ ಈಗ ಬ್ಯಾಂಕ್ ಅಲ್ಲಿ ಸಾಲ ಇರ್ಬೋದು ಅಥವಾ ಸ್ಟಾಕ್ ಮಾರ್ಕೆಟ್, ಅದೆಲ್ಲವನ್ನು ಹೇಳುವಂತದ್ದು ಮ್ಯಾಕ್ರೋ ಎಕನಾಮಿಕ್ ಥಿಯರಿ ಆರ್ ಮ್ಯಾಕ್ರೋ ಎಕನಾಮಿಕ್ಸ್ ಥಿಯರೀಸ್. The relation here also we measure the relationship between the business economics and economics theories, like that of engineering science. ಈಗ ನಾವು ರಿಲೇಷನ್ ಮೆಜರ್ ಮಾಡಿದ್ರೆ ಇಂಜಿನಿಯರಿಂಗ್ ಸೈನ್ಸ್ ಅಲ್ಲಿ ಫಿಸಿಕ್ಸ್ ಅಥವಾ ಮೆಡಿಸಿನ್ ಆರ್ ಬಯಾಲಜಿ ಆ ತರ ನಾವು ಸ್ಟಡಿ ಮಾಡ್ತೇವೆ. ಅದನ್ನ ಇಲ್ಲಿ ಅದೇ ತರ ಇಲ್ಲಿ ಸ್ಟಡಿ ಮಾಡಬೇಕಾಗ್ತದೆ ಅಂತ ಹೇಳ್ತಾರೆ. ಬಿಸ್ನೆಸ್ ಎಕನಾಮಿಕ್ಸ್ ಹ್ಯಾಸ್ ಅನ್ ಅಪ್ಲೈಡ್ ಬಯಾಸ್ ಅಂಡ್ ವೈಡರ್ ಸ್ಕೋಪ್ ಲೈಸ್ ಇನ್ ದಿ applying economic theory to solve real life problems of enterprise. Now business, ನಾವು beginning ಅಲ್ಲೇ ಹೇಳಿದೆವು, business has so many problems and economics has got a theory. So we have to apply the economic theories to solve the ಬಿಸ್ನೆಸ್ ಪ್ರಾಬ್ಲಮ್ಸ್ ಅಂತ ಹೇಳಿದ್ದೇವಲ್ವಾ. ಅದೇ ರೀತಿ ಇಲ್ಲಿ ಏನ್ ಮಾಡ್ಬೇಕಾಗ್ತದೆ, ಬಿಸ್ನೆಸ್ ಎಕನಾಮಿಕ್ಸ್ ಅಂತ ಹೇಳಿದ್ರೆ ನಾವು ಏನ್ ಮಾಡ್ಬೇಕು, ಬಿಸ್ನೆಸ್ ಪ್ರಾಬ್ಲಮ್ಸ್ ಹೌ ಬೆಸ್ಟ್ ವಿ ಕ್ಯಾನ್ ಸಾಲ್ವ್ ಯೂಸಿಂಗ್ ಎಕನಾಮಿಕ್ಸ್ ಥಿಯರೀಸ್, ಅದನ್ನು ಮಾಡುವಂಥದ್ದು ಬಿಸ್ನೆಸ್ ಎಕನಾಮಿಕ್ಸ್. So that's why what we can say here is both business economics deal with problems of scarcity and resource allocation. ಯಾಕಂದ್ರೆ ನಾವು ಬಿಸ್ನೆಸ್ ಎಕನಾಮಿಕ್ಸ್ ಅಂತ ಹೇಳಿದ್ರೆ we are applying the economic theories. ಎಕನಾಮಿಕ್ಸ್ ಥಿಯರೀಸ್ ಏನಿದ್ದಾವೆಲ್ಲ ಅದನ್ನು ಯೂಸ್ ಮಾಡ್ತೇವೆ. ಹಾಗಾಗಿ ದೇ ಆರ್ ಡೀಲಿಂಗ್ ವಿತ್ ದ ಪ್ರಾಬ್ಲಮ್ಸ್ ಆಫ್ ಸ್ಕ್ಯಾರ್ಸಿಟಿ ಅಂಡ್ ರಿಸೋರ್ಸ್ ಅಲೋಕೇಶನ್. ಈಗ ಎಲ್ಲೆಲ್ಲಿ ಕೊರತೆ ಇರ್ತದೆ, ಯಾವ ರೀತಿ ರಿಸೋರ್ಸ್ ಅನ್ನ ಅಲೋಕೇಟ್ ಮಾಡಬೇಕು ಟು ಗೆಟ್ ದ ಬೆಸ್ಟ್ ಆರ್ ಆಪ್ಟಿಮಮ್ ಯುಟಿಲೈಸೇಷನ್ ಆಫ್ ಅವೈಲೇಬಲ್ ರಿಸೋರ್ಸಸ್, ಅದನ್ನು ಯೂಸ್ ಮಾಡಲಿಕ್ಕೆ ನಾವು ಬಿಸ್ನೆಸ್ ಎಕನಾಮಿಕ್ಸ್ ಅಲ್ಲಿ ಎಕನಾಮಿಕ್ಸ್ ಅನ್ನ ಯೂಸ್ ಮಾಡ್ತೇವೆ. ಇನ್ನು ನೆಕ್ಸ್ಟ್ ಬಂದು ಮ್ಯಾನೇಜ್ಮೆಂಟ್ ಥಿಯರಿ ಅಂಡ್ ಅಕೌಂಟಿಂಗ್. How they are used in the business economics. Let us see now. You know that business economics has been influenced by the developments in management theory and accounting techniques. So many accounting techniques we use. Accounting, you know that it refers to the recording of transactions
of the firm in a certain books, maybe double entry system, single entry system. Nowadays, after a few years, all these will not be there. IFRS will be there because it has become global accounting language. ಇನ್ನು ಮುಂದೆ ನಿಮ್ಗೆ ಯಾರು ಸಹ ನೀವೇನ್ ಅಕೌಂಟೆನ್ಸಿ ಏನ್ ಬಿಕಾಮ್ ಒಳಗೆ ಇವಾಗ ಕಲಿತಿದ್ದೀರಿ, ಅದು ಯಾವ ಅಕೌಂಟ್ಸ್ ಮುಂದಿರುವುದಿಲ್ಲ. IFRS ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ರಿಪೋರ್ಟಿಂಗ್ ಸ್ಟ್ಯಾಂಡರ್ಡ್ಸ್ ಅಂತ ಬರ್ತವೆ. ಅದನ್ನೇ ಸಹ ಈಗ ಬಿಕಾಸ್ ನವಡೇಸ್ MNCs ಆದ್ರೇನು ಮಲ್ಟಿನ್ಯಾಷನಲ್ ಕಾರ್ಪೊರೇಷನ್ಸ್, ಹಾಗೆ ಇರೋದ್ರಿಂದ ಈ ನಾವು ಅಕೌಂಟ್ಸ್ ಏನು ಯೂಸ್ ಮಾಡ್ತೇವೆ ಇದು ಇಂಡಿಯಾದಲ್ಲಿ ಮಾತ್ರ ಯೂಸ್ ಆಗ್ತದೆ. ಬೇರೆ ಬೇರೆ ಕಂಪನೀಸ್ ಇಲ್ಲಿ ಬಂದು ಇನ್ವೆಸ್ಟ್ ಮಾಡ್ತಾ ಇರೋದ್ರಿಂದ ವಿ ಹ್ಯಾವ್ ಟು ಫಾಲೋ IFRS. ಯಾಕಂತ ಹೇಳಿದ್ರೆ ವಿ ಕ್ಯಾನ್ ಯು ಸೇವ್ ದ ಟೈಮ್. ನಾವು ಯಾಕಂದ್ರೆ ಬೇರೆಯವರು ಇನ್ವೆಸ್ಟ್ ಮಾಡ್ತಾರೆ, ಅವರು ಸಹ ದೇ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ our accounting language and we also have to understand their accounting language. That's a common accounting global language is there, that is IFRS will come into picture within no time. Nowadays only it is there. ಅದು ಇನ್ನು ನಿಮಗೆ ಡಿಗ್ರಿಗೆಲ್ಲ ಬರಲಿಲ್ಲ, ಬರ್ತದೆ. PGಗೆಲ್ಲ ಉಂಟು, ಹಾಗೇನೆ ಮಾಡ್ಲಿಕ್ಕೆ ಆಗ್ತದೆ. ಸೊ ಅಕೌಂಟಿಂಗ್ ಈಸ್ ಎ ನಾಲೆಜ್ ಆಫ್ ಅಕೌಂಟಿಂಗ್ ಟೆಕ್ನಿಕ್ಸ್ which are very essential for the success of the firm, because you know that profit maximization is the major objective of any firm. That's why business economics requires a proper knowledge of cost and revenue information and their classification. ನೋಡಿ ಯಾವ ಒಂದು ಫರ್ಮ್ ತಗೊಂಡ್ರು ಫಸ್ಟ್ ಏನು ಅದು ಎಸ್ಪೆಷಲಿ ಟ್ರೇಡಿಂಗ್ ಕನ್ಸರ್ನ್ ಅಂತ ಹೇಳಿದ್ರೆ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್. ದಟ್ಸ್ ವೈ ವಿ ವಾಂಟ್ ಅಕೌಂಟಿಂಗ್ ಟೆಕ್ನಿಕ್. ಎಲ್ಲ ಬಿಸ್ನೆಸ್ಸಿಗೆ ಸಹ ಅಕೌಂಟಿಂಗ್ ಟೆಕ್ನಿಕ್ ಬೇಕಾಗ್ತದೆ, ಯಾಕಂದ್ರೆ ದೇ ಹ್ಯಾವ್ ಟು ಫುಲ್ಫಿಲ್ ದ ಆಬ್ಜೆಕ್ಟಿವ್. ದಟ್ ಇಸ್ ದ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್. ಹೇಗೆ ಮಾಡುದು, ಅದಕ್ಕೆ ನಿಮಗೆ ಪ್ರಾಪರ್ ನಾಲೆಜ್ ಆಫ್ ಕಾಸ್ಟ್ ಬರ್ಬೇಕಲ್ವಾ. ಕಾಸ್ಟ್ ಅಂದ್ರೆ ಇದು ಪಾರ್ಟ್ ಆಫ್ ಅಕೌಂಟ್. ಕಾಸ್ಟ್ ಇಸ್ ನಾಟ್ ಎ ಡಿಫರೆಂಟ್ ಒನ್. ಈಗ ಅಕೌಂಟಿಂಗ್ ಒಂದು ಪಾರ್ಟ್ ಅಂದ್ರೆ ಕಾಸ್ಟ್ ಅಕೌಂಟಿಂಗ್. ಅಕೌಂಟಿಂಗ್ ಇಸ್ ಎ ಮೇಜರ್ ಕಾನ್ಸೆಪ್ಟ್, ಕಾಸ್ಟ್ ಅಕೌಂಟ್ ಇಸ್ ಎ ಪಾರ್ಟ್ ಆಫ್ ಇಟ್. ಅದರಿಂದ ನಿಮ್ಗೆ ಕಾಸ್ಟ್ ಬೇಕಂದ್ರೆ ಅಕೌಂಟಿಂಗ್ ಕಲಿಬೇಕು. ಅಂಡ್ ರೆವಿನ್ಯೂ ಇನ್ಫಾರ್ಮೇಶನ್, ಹೇಗೆ ಅಂದ್ರೆ ರೆವಿನ್ಯೂ ಜನರೇಟ್, ಅದೆಲ್ಲ ಇನ್ಫಾರ್ಮೇಶನ್ ಬೇಕು ಅಂತ ಹೇಳಿದ್ರೆ ಯು ಮಸ್ಟ್ ನೋ ಅಕೌಂಟಿಂಗ್. So in the business economics it is also used, and the classification also, ಯಾವ ಕಾಸ್ಟ್, ಯಾವ ತರದ ಕಾಸ್ಟ್, ಫಿಕ್ಸ್ಡ್ ಕಾಸ್ಟ್, ವೇರಿಯಬಲ್ ಕಾಸ್ಟ್, ಸೆಮಿ ವೇರಿಯಬಲ್ ಕಾಸ್ಟ್, ಸೆಮಿ ಫಿಕ್ಸ್ಡ್ ಕಾಸ್ಟ್, ಈ ತರ ಎಲ್ಲ ನಿಮ್ಗೆ ತಿಳ್ಕೊಳ್ಳಿಕ್ಕೆ ಯು ಮಸ್ಟ್ ನೋ ಅಂತ ಅಕೌಂಟಿಂಗ್ ಆಲ್ಸೋ. ಮತ್ತೆ ಬೇರೆ ಬೇರೆ ಕ್ಲಾಸಿಫಿಕೇಶನ್ ಉಂಟು ಅಕೌಂಟ್ಸ್ ಎಲ್ಲ. ಅಗೇನ್ ರಿಯಲ್ ಅಕೌಂಟ್, ನಾಮಿನಲ್ ಅಕೌಂಟ್, ಪರ್ಸನಲ್ ಅಕೌಂಟ್ ಅಂತೆಲ್ಲ ಕ್ಲಾಸಿಫೈ ಮಾಡ್ತೇವೆ ಟ್ರೀಟ್ಮೆಂಟಿಗೋಸ್ಕರ, ಅಕೌಂಟಿಂಗ್ ಟ್ರೀಟ್ಮೆಂಟಿಗೋಸ್ಕರ. ಸೊ that also you must know. So that's why what we can say, a student of business economics should be familiar with the generation, interpretation and use of accounting data. ಅದಕ್ಕೋಸ್ಕರ ನಿಮ್ಗೆ ಇವಾಗೆಲ್ಲ ಟ್ಯಾಲಿಯಲ್ಲಿ ನಾವು ಕಲಿತೇವೆ. ಸೊ ದಟ್ಸ್ ವೈ ದ ಫೋಕಸ್ ಆಫ್ ಅಕೌಂಟಿಂಗ್ ವಿದಿನ್ ದ ಫರ್ಮ್ is fast changing from the concept of store keeping. Now it is not store keeping to that if business decision making. ನಾವು ಈಗ ಸ್ಟೋರ್ ಕೀಪಿಂಗ್ ಆಗಿಲ್ಲ, ಈಗ ಬಿಸ್ನೆಸ್ ಡಿಸಿಷನ್ ಮೇಕಿಂಗ್ ಅಂತ ಆಗಿದೆ ಅಕೌಂಟಿಂಗ್, because we are focusing on that business decision making. That's why this has resulted in a new specialized area of body called business accounting. business accounting ಅಂತ ನಾವು ಅದನ್ನ ನೋಡ್ತಾ ಇದ್ದೇವೆ. ಯಾಕಂದ್ರೆ ಇವಾಗ ಬರೀ ಅದು ಸ್ಟೋರ್ ಕೀಪಿಂಗ್ ಆಗಿಲ್ಲ ಅಥವಾ ಬುಕ್ ಕೀಪಿಂಗ್ ಆಗಿ ಉಳಿದಿಲ್ಲ. ಈಗ ಏನಾಗಿದೆ ಅಂತ ಹೇಳಿದ್ರೆ it has become a decision making. business accounting ಅಂತ ಹೇಳಿದ್ರೆ decision making is very important, because here it gives cost information, revenue information, ಎಲ್ಲ ಇನ್ಫಾರ್ಮೇಶನ್ ನಮಗೆ ಕೊಡ್ತಾ ಇರುತ್ತೆ, ಅಕೌಂಟಿಂಗ್ ಕೊಡ್ತದೆ. because either you will get the net profit or you will get the net loss ultimately. so again we have to analyze for all these. ಯಾಕೆ ಪ್ರಾಫಿಟ್ ಆಯ್ತು, ಯಾಕೆ ನೆಟ್ ಲಾಸ್ ಆಯ್ತು, we have to analyze. That's why it gives scope for analysis. Then why we have to analyze? Because we have to take the decision. ಯಾಕೆ ಆಯ್ತು, ಈ ಲಾಸ್ ಯಾಕೆ ಆಯ್ತು ಅಥವಾ ಪ್ರಾಫಿಟ್ ಆಯ್ತು, ಯಾವ್ದು ಕಾರಣ, ಯಾವುದೆಲ್ಲ ಪ್ರಾಡಕ್ಟ್ ಕಾರಣ, ಈ ತರ ಎಲ್ಲ ಅನಲೈಸ್ ಮಾಡ್ತಾ ಹೋದ ಹಾಗೆ ಆಬ್ವಿಯಸ್ಲಿ ವಾಟ್ ಹ್ಯಾಪನ್ಸ್, you have to ಕನ್ವರ್ಟ್ ದಿಸ್ ಬಿಸ್ನೆಸ್ ಆರ್ ಅಕೌಂಟಿಂಗ್ ಇಂಟು ಬಿಸ್ನೆಸ್ ಅಕೌಂಟಿಂಗ್ ಅಂತ ಮಾಡ್ಬೇಕಾಗ್ತದೆ. ಇನ್ನು ಮುಂದೆ ಅದು ಸಹ ಕಲಿಲಿಕ್ಕೆ ಇರ್ತದೆ. Then next was subject here we study is business economics and mathematics. Business economics, ಈಗ ನಾವು ಬಿಸ್ನೆಸ್ ಎಕನಾಮಿಕ್ಸ್ ಅನ್ನ ಮ್ಯಾನೇಜರ್ ಎಕನಾಮಿಕ್ಸ್ ಅಂತ ಸಹ ಕರಿಬಹುದು. ಮತ್ತೆ ನಾವು ಇನ್ ಫಸ್ಟ್ ಪೀರಿಯಡ್ ಅಲ್ಲೇ ಐ ಆಲ್ರೆಡಿ ಡಿಸ್ಕಸ್ ಇನ್ ದ ಫಸ್ಟ್ ವಿಡಿಯೋ. ಸೊ ಮ್ಯಾನೇಜರ್ ಎಕನಾಮಿಕ್ಸ್ ಅಂಡ್ ಮ್ಯಾಥಮೆಟಿಕ್ಸ್ ಅಂದ್ರು ಒಂದೇ, ಬಿಸ್ನೆಸ್ ಎಕನಾಮಿಕ್ಸ್ ಅಂಡ್ ಮ್ಯಾಥಮೆಟಿಕ್ಸ್ ಅಂದ್ರು ಒಂದೇ. ಎಲ್ಲ ಮ್ಯಾನೇಜರ್ ಎಕನಾಮಿಕ್ಸ್ ಬಿಸ್ನೆಸ್ ದೇ ಆರ್ ಒನ್ ದ ಸೇಮ್.
You know that the use of mathematics is significant for business economics. In of its a profit maximization goal, along with the optional use of resources. So you maximization goal is the obviously you want mathematics now profit maximization profit ಎಲ್ಲ we count in figures. ಈಗ ಅದನ್ನ ಅದನ್ನ ಫಿಗರ್ ಅಲ್ಲಿ ನಾವು ಮಾಡ್ತಾ ಇರೋದ್ರಿಂದ mathematics also very much used in the business economics. The major problem of the firm is how to minimize cost, how to maximize profit, or how to optimize sales. ಎಲ್ಲ ಇದೆಲ್ಲ ಬಿಸ್ನೆಸ್ ಪ್ರಾಬ್ಲಮ್. ಕಾಸ್ಟ್ ಮಿನಿಮೈಸ್ ಮಾಡಬೇಕು, ಪ್ರಾಫಿಟ್ ಮ್ಯಾಕ್ಸಿಮೈಸ್ ಮಾಡಬೇಕು, ಮತ್ತೆ ಮ್ಯಾಕ್ಸಿಮೈಸ್ ಮಾಡಬೇಕು, ಆಪ್ಟಿಮೈಸ್ ಮಾಡಬೇಕು ಸೇಲ್ಸ್. ಆಪ್ಟಿಮಮ್ ಮ್ಯಾಕ್ಸಿಮಮ್ ಟು ಮ್ಯಾಕ್ಸಿಮಮ್ ಎಕ್ಸ್ಟೆಂಟ್ ಮಾಡಬೇಕು ಸೇಲ್ಸ್. ಅದು ಹಾಗೆ ಅದು ದಟ್ ಇಸ್ ಅ ಪ್ರಾಬ್ಲಮ್ ಫಾರ್ ಆಲ್ ದ ಬಿಸ್ನೆಸಸ್. ಸೊ ಮ್ಯಾಥಮೆಟಿಕಲ್ ಕಾನ್ಸೆಪ್ಟ್ಸ್ ಅಂಡ್ ಟೆಕ್ನಿಕ್ಸ್ ಆರ್ ವೈಡ್ಲಿ ಯೂಸ್ಡ್ ಇನ್ ಎಕನಾಮಿಕ್ಸ್ ಲಾಜಿಕ್ ಟು ಸಾಲ್ವ್ ದೀಸ್ ಪ್ರಾಬ್ಲಮ್. ಎಷ್ಟು ಕಾನ್ಸೆಪ್ಟ್ ಸಿ ಪಿ ಎಂ ಟೆಕ್ನಿಕ್, ಬರ್ಟ್ ಟೆಕ್ನಿಕ್, ಈ ತರ ಎಲ್ಲ ಟೆಕ್ನಿಕ್ಸ್ ಎಲ್ಲ ಯೂಸ್ ಮಾಡ್ತಾರೆ. ಹೌ ಬೆಸ್ಟ್ ವಿ ಕ್ಯಾನ್ ರೆಡ್ಯೂಸ್ ದ ಕಾಸ್ಟ್, ಹೌ ಬೆಸ್ಟ್ ವಿ ಕ್ಯಾನ್ ಅದೆಲ್ಲ ಫ್ರಮ್ ಸೇಲ್ಸ್ ವಿ ಕ್ಯಾನ್ ಇನ್ಕ್ರೀಸ್ ದ ಸೇಲ್ಸ್, ಅದನ್ನೆಲ್ಲ ತಿಳ್ಕೊಳ್ಳಿಕ್ಕೆ ವಿ ಯೂಸ್ ದ ಮ್ಯಾಥಮೆಟಿಕಲ್ ಕಾನ್ಸೆಪ್ಟ್. Also, even also mathematical methods they help to estimate and predict the economic factors for decision making and forward planning. ನಾವು ಎಷ್ಟು ಫ್ಯಾಕ್ಟರ್ಸ್ ಅನ್ನು ಯೂಸ್ ಮಾಡ್ತೇವೆ ಎಕನಾಮಿಕ್ ಐ ಮೀನ್ ಮ್ಯಾಥಮೆಟಿಕ್ಸ್ ಫಾರ್ ಅ ಫ್ಯೂಚರ್ ಪ್ಲಾನಿಂಗ್, ಅದು ಸಹ ಹೆಲ್ಪ್ ಮಾಡಿ ಮ್ಯಾಥಮೆಟಿಕ್ಸ್ ನಮಗೆ ಯೂಸ್ ಮಾಡ್ತೇವೆ. ಇವನ್ ವಿ ಯೂಸ್ ಮ್ಯಾಥಮೆಟಿಕಲ್ ಸಿಂಬಲ್ಸ್. They're also very convenient to handle and understand various concepts like incremental cost, elasticity of demand, geometry, algebra, and calculus are the these are the major branches of mathematics which are of use in managerial economics or we can say business economics. ನಾವು ಯೂಸ್ ಮಾಡ್ತೇವೆ ಅಲ್ವಾ ಜಾಮೆಟ್ರಿ. ಈಗ ನೀವು ಗ್ರಾಫ್ ಹಾಕ್ಲಿಕ್ಕೆ ಗ್ರಾಫ್ ಮಾಡ್ತೀರಿ. ದೆನ್ ಎಲಾಸ್ಟಿಸಿಟಿ ಡಿಮಾಂಡ್ ಸಿಂಬಲ್ಸ್ ಇರೋದನ್ನ ಡೆಲ್ಟಾ ಯೂಸ್ ಮಾಡ್ತೇವೆ. ಅದೇ ರೀತಿ ಮೋರ್ ದ್ಯಾನ್, ಲೆಸ್ ದ್ಯಾನ್, ಇನ್ಕ್ರಿಮೆಂಟ್, ಡಿಫ್ರೆಂಟ್ ಸಿಂಬಲ್ಸ್ ಏನೆಲ್ಲ ಮ್ಯಾಥಮೆಟಿಕ್ಸ್ ಅಲ್ಲಿ ಯೂಸ್ ಮಾಡ್ತೇವೆ, ಲ್ಯಾಂಬ್ಡಾ ಅದೆಲ್ಲ ಯೂಸ್ ಮಾಡ್ತೇವಲ್ವಾ, ಅದನ್ನ ನಾವು ಬಿಸ್ನೆಸ್ ಎಕನಾಮಿಕ್ಸ್ ಅಥವಾ ಮ್ಯಾನೇಜರ್ ಎಕನಾಮಿಕ್ಸ್ ಅಲ್ಲಿ ಯೂಸ್ ಮಾಡ್ತೇವೆ. ಇವನ್ ದ ಮೇನ್ ಕಾನ್ಸೆಪ್ಟ್ ಆಫ್ ಮ್ಯಾಥಮೆಟಿಕ್ಸ್ ಲೈಕ್ ಲೊಗಾರಿದಮ್ಸ್ ಅಂಡ್ ಎಕ್ಸ್ಪೋನೆನ್ಷಿಯಲ್ಸ್, ವೆಕ್ಟರ್ ಅಂಡ್ ಡೆಟರ್ಮಿನೆಂಟ್ಸ್, input output models, these are all widely used in business economics. In economics we use logarithm table and all these we very much use in this economics, business economics. Besides these usual tools, more advanced techniques designed in the recent years are linear programming, inventory models, and game theory find wide applications in ಬಿಸ್ನೆಸ್ ಎಕನಾಮಿಕ್ಸ್. ಈಗ ನಿಮ್ಗೆ ಲಿನಿಯರ್ ಪ್ರೋಗ್ರಾಮಿಂಗ್ ಇವೆಲ್ಲ ಆಲ್ರೆಡಿ ನೀವು ಸ್ಟಾಟಿಸ್ಟಿಕಲ್ಲಿ ಕಲ್ತಿದ್ದೀರಿ ಅನ್ಕೊಳ್ತೇನೆ. ಸೊ ಇವೆಲ್ಲವನ್ನು ಸಹ ನಾವು ಬಿಸ್ನೆಸ್ ಎಕನಾಮಿಕ್ಸ್ ಅಲ್ಲಿ ಯೂಸ್ ಮಾಡ್ತೇವೆ. ಅದರಿಂದ ನೀವು ಕಲಿತಾ ಇರೋದು ಸ್ಟಾಟಿಸ್ಟಿಕ್. ನೀವು ಇವನ್ ದೋ ಯು ಆರ್ ಕಾಮರ್ಸ್ ಸ್ಟೂಡೆಂಟ್ಸ್, ಯು ಆರ್ ಲರ್ನಿಂಗ್ ಸ್ಟಾಟಿಸ್ಟಿಕ್ಸ್ ಬಿಕಾಸ್ ಯು ಹ್ಯಾವ್ ಟು ಅಪ್ಲೈ ಆಲ್ ದೀಸ್. ಅದಕ್ಕೆ ನೀವು ಲೀನಿಯರ್ ಪ್ರೋಗ್ರಾಮಿಂಗ್, ಡಿಫ್ರೆಂಟ್ ಇನ್ವೆಂಟರಿ ಮಾಡೆಲ್ಸ್, ಗೇಮ್ ಥಿಯರಿ ಎಲ್ಲ ಸಹ ನಿಮಗೆ ಸ್ಟಾಟಿಸ್ಟಿಕಲ್ಲಿ ಬರ್ತದೆ. ಅದನ್ನ ನೀವು ಕಲಿತೀರಿ. ಮ್ಯಾಥಮೆಟಿಕ್ಸ್ ಅಲ್ಲಿ ಸಹ ಬರ್ತದೆ ಲೀನಿಯರ್ ಪ್ರೋಗ್ರಾಮಿಂಗ್ ಎಲ್ಲ ಟೆಕ್ನಿಕ್ಸ್ ಎಲ್ಲ, ಅದನ್ನ ಸಹ ನಾವು ಕಲಿತೇವೆ. ದೆನ್ ನೆಕ್ಸ್ಟ್ ಈಸ್ business economics and statistics, or we can say managerial economics and statistics. ಸ್ಟಾಟಿಸ್ಟಿಕ್ ಅನ್ನು ನಾವು ಬಿಸ್ನೆಸ್ ಎಕನಾಮಿಕ್ಸ್ ಅಲ್ಲಿ ಹೇಗೆ ಯೂಸ್ ಮಾಡ್ಕೊಳ್ತೇವೆ? You know that business economics needs the tools of statistics in more than one way. ನಾವು ಬಿಸ್ನೆಸ್ ಸ್ಟಾಟಿಸ್ಟಿಕ್ಸ್ ಟೂಲ್ಸ್ ಅನ್ನ ಬಿಸ್ನೆಸ್ ಎಕನಾಮಿಕ್ಸ್ ಅಲ್ಲಿ ಯೂಸ್ ಮಾಡ್ತೇವೆ. A successful businessman must correctly estimate the demand for his product. ರ್ಯಾಂಡಮ್ ಎಸ್ಟಿಮೇಟ್ ಮಾಡೋದಿಲ್ಲ, ಕರೆಕ್ಟ್ ಎಷ್ಟು ನೋಡಿ, ನಾವು ಏನೇ ಒಂದು ಪ್ರಾಡಕ್ಟ್ ಮಾಡ್ಬೇಕಂತಾದ್ರೂ ಎಷ್ಟು ಪ್ರಾಡಕ್ಟ್ ಮಾಡಬೇಕು, ಪ್ರೊಡ್ಯೂಸ್ ಮಾಡಬೇಕು, ದಟ್ ಈಸ್ ದ ಬಿಗ್ಗೆಸ್ಟ್ ಕ್ವಶನ್. ಸೊ ರ್ಯಾಂಡಮ್ಲಿ ಯು ಕೆನಾಟ್ ಪ್ರೊಡ್ಯೂಸ್. ಎಷ್ಟು ಬೇಕಾದಷ್ಟು ಪ್ರೊಡ್ಯೂಸ್ ಮಾಡಿ ಒಟ್ರಾಶ್ ಇಡುದಲ್ಲ. ಎಂತ ಕೇಳಿದ್ರೆ ಸುಮ್ಮನೆ ಪ್ರೊಡ್ಯೂಸ್ ಮಾಡಿ ಇಟ್ರೆ ಹಾಳಾಗೋದಿಲ್ವಾ? ಫಾರ್ ಎಕ್ಸಾಂಪಲ್, ಯು ಆರ್ ದ ಓನರ್ ಆಫ್ ಹೋಟೆಲ್. ಹೋಟೆಲ್ಗೆ ಎಷ್ಟು ಜನ ನಿಮ್ಗೆ ವಿಸಿಟ್ ಮಾಡ್ತಾರೆ ಅಥವಾ ಎಷ್ಟು ಕಸ್ಟಮರ್ಸ್ ಬರ್ತಾರೆ, ಅದು ಅಂದಾಜ್ ಮೇಲೆ ನೀವು ಹೋಟೆಲ್ ತಿಂಡಿಯನ್ನ ಮಾಡಿಡ್ಬೇಕು. ಸಪೋಸ್ ನೀವು ಅದನ್ನ ಅಂದಾಜ್ ಮಾಡಿದ್ರೆ, ಸರಿಯಾಗಿ ಎಸ್ಟಿಮೇಟ್ ಮಾಡದಿದ್ರೆ, ಯು ಆರ್ ಗೋಯಿಂಗ್ ಟು ವೇಸ್ಟ್ ಆಲ್ ದೋಸ್ ಐಟಮ್ಸ್, ರೈಟ್? That's why a successful businessman must correctly estimate the demand for his product. He should be able to analyze the impact of variations in taste. ಟೇಸ್ಟ್ ಅಲ್ಲಿ ವೇರಿಯೇಷನ್ ಆಗೋದಿಲ್ಲ, ಅದರಿಂದ ಸಹ ನೋಡಿ ಹೊಸ ಹೊಸ ಪ್ರಾಡಕ್ಟ್ ದಿನ ಬರ್ತಾವೆ, ಅವಾಗ ಅದನ್ನು ಸಹ he has to estimate. And fashion and changes in income on demand only
then he can adjust his order. Fashion change ಆಗ್ತದೆ, then ಡಿಮಾಂಡ್ ಚೇಂಜ್ ಆಗ್ತದೆ, ಮತ್ತೆ ಚೇಂಜಸ್ ಇನ್ ಇನ್ಕಮ್ ಆಲ್ಸೋ ಆಗ್ತದೆ. How they are affecting on the product or output, that also he has to decide. So statistical methods, they provide and base for decision making. So statistical tools are used in collecting data and analyzing them to help in the decision making process. Statistical tools like the theory of probability and forecasting techniques help the firm to predict the future course of events. ಈಗ ನೀವು ನಾವು ಪ್ರೊಬಾಬಿಲಿಟಿ ಸ್ಟಾಟಿಸ್ಟಿಕ್ಸ್ ಬರ್ತದೆ, ಅದೊಂದು ಪ್ರೊಬಾಬಿಲಿಟಿ ಅಂದರೆ ಬರ್ಬೋದು ಬರ್ಲಿಕ್ಕಿಲ್ಲ, ಆ ಥರ ನೀವು ಪ್ರೊಬಾಬಿಲಿಟಿ ಎಷ್ಟು ಚಾನ್ಸಸ್ ಉಂಟು ಅದನ್ನು ತಿಳ್ಕೊಳ್ಳಿಕ್ಕೆ, ಅಥವಾ ಫೋರ್ಕಾಸ್ಟಿಂಗ್ ಮಾಡಲಿಕ್ಕೆ ಎಷ್ಟು ಆಗಬಹುದು. ನೆಕ್ಸ್ಟ್ ಫೋರ್ಕಾಸ್ಟಿಂಗ್ ಮೀನ್ಸ್ ಇಟ್ ಇಸ್ ಎಸ್ಟಿಮೇಟಿಂಗ್ ಇನ್ ವೆಲ್ ಇನ್ ಅಡ್ವಾನ್ಸ್, ಎಷ್ಟು ಮುಂದೆ ಎಷ್ಟು ಆಗಬಹುದು ಅದು ಫೋರ್ಕಾಸ್ಟಿಂಗ್ ಅಂತ ಹೇಳ್ತೇವೆ. ಅಂತ ಟೆಕ್ನಿಕ್ಸ್ ಎಲ್ಲ ಯೂಸ್ ಮಾಡಿ ದ ಫರ್ಮ್ ಕ್ಯಾನ್ ಪ್ರಿಡಿಕ್ಟ್ ದಿ ಫ್ಯೂಚರ್ ಕೋರ್ಸ್ ಆಫ್ ಇವೆಂಟ್ಸ್, ಎಷ್ಟು ಆಗಬಹುದು ಅಂತ ಲೆಕ್ಕ ಹಾಕ್ಲಿಕ್ಕೆ ನಾವು ಎಲ್ಲ ಸ್ಟಾಟಿಸ್ಟಿಕಲ್ಸ್ ಟೂಲ್ಸ್, ಪ್ರೊಬಾಬಿಲಿಟಿ, ಫೋರ್ಕಾಸ್ಟಿಂಗ್ ಟೆಕ್ನಿಕ್ಸ್ ಎಲ್ಲ ಸಹ ಯೂಸ್ ಮಾಡ್ತೇವೆ. Even business economics also make use of correlation and multiple regression in related to variables like price and demand to estimate the extent of dependence of one variable on the other. Even the theory of probability is very useful in problems involving uncertainty. Business economics ಅಲ್ಲಿ ಕೋರಿಲೇಷನ್ ಅಂತ ಹೇಳಿದ್ರೆ ಏನು? ಕೋರಿಲೇಷನ್ ಅಂದ್ರೆ ಒಂದ್ರ ಮೇಲೆ ಇನ್ನೊಂದು ಡಿಪೆಂಡ್ ಇರೋದು. ಈಗ ಫಾರ್ ಎಕ್ಸಾಂಪಲ್ ನೀವು ತಗೊಳ್ಳಿದ್ರೆ, ಈಗ ನೀವು ಚಾ ಜಾಸ್ತಿ ಖರ್ಚಾಗ್ತಿತ್ತು ಒಂದು ಹೋಟೆಲ್ ಅಂತ ಹೇಳಿದ್ರೆ, ಚಾ ಪುಡಿ ಜಾಸ್ತಿ ಖರ್ಚಾದ್ರೆ ಸಕ್ಕರೆ ಸಹ ಆಗ್ಬೇಕು. ಯಾಕಂತ ಹೇಳಿದ್ರೆ ಚಾ ಪುಡಿ ಸಕ್ಕರೆ ಒಟ್ಟೊಟ್ಟಿಗೆ ಸೇರಿ ಚಾ ಮಾಡೋದಲ್ವಾ, ಹಾಗೆ ಈ ಚಾ ಜಾಸ್ತಿ ಖರ್ಚಾಗ್ತದೆ ಅಂತ ಒಂದು ಹೋಟೆಲ್ ಅಲ್ಲಿ ಚಾ ಜಾಸ್ತಿ ಸೇಲ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಅದರ ಅರ್ಥ ನೀವು ಎಣಿಸ್ಕೊಳ್ಬೇಕು, ಅವ್ರು ಚಹಾ ಪುಡಿ ಮತ್ತೆ ಸಕ್ಕರೆನ ಜಾಸ್ತಿ ಯೂಸ್ ಮಾಡ್ತಾರೆ ಅಂತ ಎಣಿಸ್ಕೊಳ್ಬೇಕು. ಅಥವಾ ಚಹಾ ಪುಡಿ ಜಾಸ್ತಿ ಯೂಸ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಸಕ್ಕರೆ ಸಹ ಜಾಸ್ತಿ ಮಾಡ್ತಾರೆ, ಬಿಕಾಸ್ ದೇ ಆರ್ ವೆರಿ ಮಚ್ ಕೋರಿಲೇಟೆಡ್. ಸಕ್ಕರೆ ಇಲ್ಲದೆ ಚಹಾ ಮಾಡ್ಲಿಕ್ಕೆ ಆಗುದಿಲ್ಲ, ಸಕ್ಕರೆ ಇಲ್ಲದೆ ಬರೀ ಚಹಾ ಪುಡಿಯಿಂದ ಚಹಾ ಮಾಡ್ಲಿಕ್ಕೆ ಆಗ್ತದಾ? ಇಲ್ಲ ಅಲ್ವಾ? ಹಾಗಾಗಿ ನಾವು ಎಣಿಸ್ಕೊಳ್ಬೇಕು, ಚಹಾ ಮಾಡ್ಲಿಕ್ಕೆ ತುಂಬಾ ಚಹಾ ಪುಡಿ ಯೂಸ್ ಮಾಡ್ತಿದ್ದಾರೆ ಅಂದ್ರೆ ಸಕ್ಕರೆ ಸಹ ಯೂಸ್ ಮಾಡ್ತಿದ್ದಾರೆ ಅಂತ ನಾವು ಎಣಿಸ್ಕೊಳ್ಬೇಕು. ಯಾಕಂತ ಹೇಳಿದ್ರೆ ದೇ ಆರ್ ವೆರಿ ಮಚ್ ಕೋರಿಲೇಟೆಡ್. ಸಕ್ಕರೆ ಇಲ್ಲದೆ ಚಹಾ ಆಗುದಿಲ್ಲ, ಮತ್ತೆ ಹಾಗಂತ ಚಹಾ ಪುಡಿ ಇಲ್ಲದೆ ಸಹ ಚಹಾ ಆಗುದಿಲ್ಲ. ಹಾಗೆ ಅದೇ ಎರಡು ಕನ್ಸಂಪ್ಷನ್ ಹೆಚ್ಚಾದ್ರೆ ಎರಡು ಜೊತೆಯಲ್ಲೇ ಹೆಚ್ಚಾಗ್ತವೆ, ಅಥವಾ ಎರಡು ಜೊತೆಯಲ್ಲಿ ಕಡಿಮೆ ಆಗ್ತವೆ. ಇದು ಒಂದು ತರದ ಪಾಸಿಟಿವ್ ರಿಲೇಷನ್. ಇನ್ನು ನೆಗೆಟಿವ್ ರಿಲೇಷನ್ ಅಂತ ಹೇಳಿದ್ರೆ, ಈಗ ಒಂದು ಹೋಟೆಲ್ ಅಲ್ಲಿ ಚಹಾ ಜಾಸ್ತಿ ಖರ್ಚಾಗ್ತದೆ ಅಂದ್ರೆ ಇನ್ನೊಂದು ಅರ್ಥ ಮಾಡ್ಕೊಳ್ಬೇಕು ನೀವು, ಕಾಫಿ ಕಡಿಮೆ ಖರ್ಚಾಗ್ತಿರ್ಬೋದು ಅಂತ ಹೇಳಿದ್ರೆ ನೆಗೆಟಿವ್. ಒಂದು ಹೆಚ್ಚಾದ್ರೆ ಇನ್ನೊಂದು ಕಡಿಮೆ ಆಗ್ತದೆ. ಆ ತರ ಹೆಂಗೆ ಕೋರಿಲೇಷನ್, ಹೌ ದೇ ಆರ್ ರಿಲೇಟೆಡ್. ಮಲ್ಟಿಪಲ್ ರಿಗ್ರೆಷನ್ ನಲ್ಲಿ ಸಹ ಯೂಸ್ ಮಾಡಬಹುದು, ವೇರಿಯಬಲ್ಸ್ ಲೈಕ್ ಫಾರ್ ಪ್ರೈಸ್, ಡಿಮಾಂಡ್ ಅದೆಲ್ಲ, ಅಥವಾ ಡಿಪೆಂಡೆನ್ಸ್ ಆಫ್ ಒನ್ ವೇರಿಯಬಲ್ ಆನ್ ದ ಅದರ್. ಈಗ ವೇರಿಯಬಲ್ ಹೇಳಿದೆ ಅಲ್ವಾ, ಒಂದ್ರ ಮೇಲೆ ಇನ್ನೊಂದು ಹೇಗೆ ಡಿಪೆಂಡ್ ಇರ್ತದೆ ಅಂತೇಳಿ. ಈಗ ನೋಟ್ಬುಕ್ಸ್ ಜಾಸ್ತಿ ನೀವು ಯೂಸ್ ಮಾಡ್ತಿದ್ದೀರಿ ಅಂದ್ರೆ ಪೆನ್ ಸಹ ಜಾಸ್ತಿ ಯೂಸ್ ಮಾಡ್ಬೇಕಾಗುತ್ತೆ, ಯಾಕಂದ್ರೆ ಇಂಕ್ ಸಹ ಜಾಸ್ತಿ ಯೂಸ್ ಮಾಡ್ಬೇಕಾಗ್ತದೆ, ರೈಟಾ? ಇಲ್ಲದ್ರೆ ಪುನರೋಕ್ತಿಯಲ್ಲಿ ಬರೀ ಯಾವ್ದ್ರಿಂದ, ಫಾರ್ ಇವನ್ ಪೆನ್ಸಿಲ್ ಇಂದ ಸಹ ಬರಿಬಹುದು, ಒಟ್ಟಿನಲ್ಲಿ ಬರೆಯುವ ಐಟಮ್ ಸಹ ಜಾಸ್ತಿ ಯೂಸ್ ಮಾಡ್ತೀರಿ ಅಂತ ಅರ್ಥ. ಯಾಕಂತ ಹೇಳಿದ್ರೆ ಡಿಪೆಂಡ್ಸ್ ಆನ್ ದ ಸಿಚುವೇಶನ್ ಆಲ್ಸೋ. ಅದನ್ನ ನಾವು ಹೌ ಒನ್ ವೇರಿಯಬಲ್ ಈಸ್ ಡಿಪೆಂಡೆಂಟ್ ಆನ್ ದಿ ಅದರ್, ಈ ತರನು ಒಂದು ಇದು ಪಾಸಿಟಿವ್ ರಿಲೇಷನ್. ಇನ್ ನೆಗೆಟಿವ್ ಸಹ ನೀವು ಇವನ್ ನವಡೇಸ್ ವಾಟ್ you don't want to write everything. Nowadays e-contents are there, or e-books ಅಂದ್ರೆ ನೀವೇನು ಬರಿಬೇಕಾ ಎಲ್ಲವನ್ನು ನೋಟು ಪೇಜ್ ಅಥವಾ ಹಾಳೆಯಲ್ಲಿ ಬರಿಬೇಕಂತ ಏನು ಇಲ್ಲ, ಕಂಪ್ಯೂಟರ್ ಅಲ್ಲಿ ಬರೆದು ಮೊಬೈಲ್ ಅಲ್ಲಿ ಬರೆದು ಒಬ್ರಿಗೊಬ್ರು ಸೆಂಡ್ ಮಾಡಬಹುದು. ಸೊ ದಿಸ್ ಇಸ್ ವಾಟ್ e-book or e-writing, e-pages. ಸೊ ದೆನ್ ನೋ ಪ್ರಾಬ್ಲಮ್. ಈಗ ನೀವು e-books ಅಥವಾ e-pages ಯೂಸ್ ಮಾಡೋದ್ರಿಂದ ಇಂಪ್ಯಾಕ್ಟ್ ಏನು? ನೋಟ್ಬುಕ್ಸ್ ಕಡಿಮೆ ಯೂಸ್ ಮಾಡ್ತೀವಿ. ಇದು ನೆಗೆಟಿವ್. ಒನ್ ಈಸ್ ರಿಲೇಟೆಡ್ ಡಿಪೆಂಡೆಂಟ್ ಆನ್ ದಿ ಅದರ್. ಈ ತರ ಸಹ ನಾವು ಎಸ್ಟಿಮೇಟ್ ಮಾಡಲಿಕ್ಕೆ ವಿ ಯೂಸ್ ಕೋರಿಲೇಷನ್ ಆಫ್ ದಿಸ್. ಓಕೆ, ನಾವು ವಿಲ್ ಗೋ ಟು ದ ನೆಕ್ಸ್ಟ್ ಸಬ್ಜೆಕ್ಟ್, ರಿಲೇಷನ್ ವಿತ್ ದಿ ಬಿಸ್ನೆಸ್ ಎಕನಾಮಿಕ್ಸ್. ನಾವು ಮ್ಯಾನೇಜರಲ್ ಎಕನಾಮಿಕ್ಸ್ ಅಂಡ್ ಆಪರೇಷನ್ ರಿಸರ್ಚ್, ಆರ್ ಬಿಸ್ನೆಸ್ ಎಕನಾಮಿಕ್ಸ್ ಅಂಡ್ ದಿ ಆಪರೇಷನ್ಸ್ ರಿಸರ್ಚ್. Research ಅಲ್ಲಿ ಸಹ taking effective decision is the major concern of both business economics and operations research. Right? Operations research always you have to go for research. ನೀವು ಒಂದು ಬಿಸ್ನೆಸ್ ಮಾಡ್ತಿದ್ದೇವೆ ಅಂತ ಹೇಳಿದ್ರೆ
ನೀವು ಸ್ಟೇಬಲ್ ಆಗಿ ಒಂದೇ ಬಿಸ್ನೆಸ್ ಮಾಡ್ಕೊಂಡು ಕೂತ್ಕೊಳ್ಳೋದಲ್ಲ ನವಡೇಸ್. ಬಿಕಾಸ್ ದರ್ ಇಸ್ ಅ ಕಾಂಪಿಟೇಷನ್. Always you must be aware of your product, aware of the situation. If you are not aware, if you are sleeping, somebody will go ahead of you. Somebody will just here. they they may supersede you. ಈಗ ನೀವೊಂದು ಹೋಟೆಲ್ ಮಾಡೋದಾದ್ರು ಸಹ ಅದೇ ಅದೇ ಹಳ ತಿಂಡಿ ಮಾಡ್ತಾ ಇಟ್ಕೊಳ್ಳೋದಲ್ಲ, ಅದರಲ್ಲಿ ಹೊಸದೇನಾದ್ರೂ ಬದಲಾವಣೆ ಮಾಡ್ಲಿಕ್ಕೆ ಆಗ್ತದ? ಅಥವಾ ಹೌ ಬೆಸ್ಟ್ ವಿ ಕ್ಯಾನ್ ರಿಟೈನ್ ಅವರ್ ಕಸ್ಟಮರ್ಸ್ ಅಂಡ್ ಅಟ್ರಾಕ್ಟ್ ಮೋರ್ ಕಸ್ಟಮರ್ಸ್. ಅದಕ್ಕೆಲ್ಲ ಹೊಸದ ರಿಸರ್ಚ್, ಯಾವುದೇ ಫೀಲ್ಡ್ ತಕ್ಕೊಳ್ಳಿ, ಒಂದು ಟೀಚಿಂಗ್ ಬೇಕಾದ್ರೆ ತಕ್ಕೊಳ್ಳಿ, ಹೊಸ ರಿಸರ್ಚ್ ಮಾಡ್ತಾ ಹೋಗ್ಬೇಕು. ಏನ್ ಚೇಂಜಸ್ ಮಾಡ್ಲಿಕ್ಕೆ ಸಾಧ್ಯ ಉಂಟು, ಅದು ಮಾಡಿದ್ರೆ ಮಾತ್ರ there is a life, otherwise you cannot survive. Nowadays you know that here, because of pandemic, there is a problem in teaching in all the fields. Nowadays the alternative is online teaching, right? Otherwise there would have been, the government would have been declared this year as a academic zero year. ಇದ್ಯಾವುದು ಆನ್ಲೈನ್ ಇಲ್ಲದಿದೆ ಅಕಾಡೆಮಿಕ್ ಝೀರೋ ಇಯರ್ ಅಂತ ಗವರ್ಮೆಂಟ್ ಘೋಷಣೆ ಮಾಡಿದ್ರೆ ನಿಮ್ದು ಒಂದು ವರ್ಷ ವೇಸ್ಟ್ ಆಗ್ತಿತ್ತಲ್ವಾ? ಸೊ ದಿಸ್ ಇಸ್ ಅಲ್ಟರ್ನೇಟಿವ್. ಹಾಗಾಗಿ ಹೊಸ ರಿಸರ್ಚ್ ಅನ್ನ ಮಾಡಬೇಕು, ಕೂತಲ್ಲಿ ಕೂತ್ಕೊಳ್ಳಿಕ್ಕಿಲ್ಲ. ಸೊ ಟೇಕಿಂಗ್ ಇಫೆಕ್ಟಿವ್ ಡಿಸಿಷನ್ ಇಸ್ ದಿ ಮೇಜರ್ ಕನ್ಸರ್ನ್ ಆಫ್ ಬೋತ್ ಬಿಸ್ನೆಸ್ ಎಕನಾಮಿಕ್ಸ್ ಅಂಡ್ ಆಪರೇಷನ್ ರಿಸರ್ಚ್. ಎರಡೂ ಸಹ ಇಫೆಕ್ಟಿವ್ ಡಿಸಿಷನ್ ತಗೊಳ್ಬೇಕು, ಚೇಂಜಸ್ ಮಾಡಬೇಕು. The development of techniques and concepts such as linear programming, inventory models, game theory is due to the development of the new subjects of operation research in the post-war years, after war and all this. So operation research is concerned with the complex problems arising out of the management of men, machines, metals and money. Operation research provides scientific model of the system and it helps business economists in the field of product development. Product ಹೇಗೆ ಡೆವಲಪ್, ಆಪರೇಷನ್ ರಿಸರ್ಚ್ ಅಂದ್ರೆ ಅಂತ ಏನ್ ಮಾಡ್ತದೆ ಅಂದ್ರೆ ಇಟ್ ಗಿವ್ಸ್ ಸೈಂಟಿಫಿಕ್ ಮಾಡೆಲ್ಸ್, ಡಿಫರೆಂಟ್ ಬೇರೆ ಬೇರೆ ಮಾಡೆಲ್ಸ್ ಅನ್ನ ಕೊಡ್ತದೆ. ಅಂಡ್ ಇಟ್ ಆಲ್ಸೋ ಹೆಲ್ಪ್ಸ್ ದಿ ಬಿಸ್ನೆಸ್ ಎಕನಾಮಿಕ್ಸ್ ಏನ್ ಹೆಲ್ಪ್ ಮಾಡಲಿಕ್ಕೆ, ಪ್ರಾಡಕ್ಟ್ ಇನ್ ದ ಫೀಲ್ಡ್ ಆಫ್ ಪ್ರಾಡಕ್ಟ್ develop in the product of in the field of product development, material management, and then the inventory control, quality control, marketing, demand analysis. ಈ ತರ ವೇರಿಯಸ್ ಫೀಲ್ಡ್ ಅಲ್ಲಿ ಹೇಗೆ ಏನು ರಿಸರ್ಚ್ ಮಾಡಬಹುದು, ಹೊಸತನ್ನ ಮಾಡಬಹುದು, ಅದನ್ನ ಹೇಳಿಕೊಡ್ತದೆ. The very tools of operation research are helpful to managerial economics or business economics in ಡಿಸಿಷನ್ ಮೇಕ್. ಬೇರೆ ಬೇರೆ ಟೂಲ್ಸ್ ಎಲ್ಲ ಯೂಸ್ ಮಾಡಿ, ಈಗ ನೀವು ಕ್ವಾಲಿಟಿ ಕಂಟ್ರೋಲ್ ಬಂದರೆ ಏನು ಯೂಸ್ ಮಾಡಬೇಕು, ದೆನ್ ಮಾರ್ಕೆಟಿಂಗ್, ಡಿಮಾಂಡ್ ಅನಾಲಿಸಿಸ್ ಹೇಗೆ ಮಾಡೋದು, ಆ ಥರ ಎಲ್ಲ ಬೇರೆ ಬೇರೆ ಟೆಕ್ನಿಕ್ಸ್ ಇದ್ದಾವೆ. ಅದನ್ನೆಲ್ಲ ಹೌ ಬೆಸ್ಟ್ ವಿ ಕ್ಯಾನ್ ಯೂಸ್ ಅಂತ ಹೇಳಿಕೊಡೋದು ದಿಸ್ ಆಪರೇಷನ್ ರಿಸರ್ಚ್. ದೆನ್ ನೆಕ್ಸ್ಟ್ ಒನ್ ವಿ ಸಿ ದ ಇಫ್ ಯು ಸಿ ದಿಸ್ ಒನ್ the relation of business economics with the other subject is the theory of decision making. Decision making is very important in business. It is not there, the business will not be there. If you take wrong decision, the business will collapse. If you take perfect decision, the business will grow. That's why decision making is very very important. It plays very dominant role, very important role in business. So you know that the theory of decision making is new field of knowledge. Now decision making is very important. It is grown in the second half of this now in this century it is grown. Most of the economic theories explain a single goal for a consumer, that is profit maximization for the firm. But the theory of decision making is developed to explain multiplicity of goal. Multiplicity means many goals and lot of uncertainties. Because to uncertainties ಇದ್ದಾವೆ. As this new branch of knowledge, this decision making knowledge is useful to business firms which how to take quick decision in the case of multiple goals. So you know that now profit maximization is one goal. It was the single goal prior to this half century, 50 years back. But nowadays not that. There are multiple goals. Not only profit making, you have to retain the customer, you have to this one stand in the market, you have to minimize the cost. So many objectives the business sets. So if you want to satisfy all those objectives, so you can you must be very practical. You have to apply the application oriented economic theories. So this is very important. This is
you can use using decision making theories of this new subject. Okay. Now next what is here is business economics and computer science. Nowadays it's the age of computer. It is called computer era nowadays. Even we can say it is nowadays. Not only that, now artificial intelligence is very much used in all the fields of life. Artificial intelligence like robots and then smartphones what you are using, these are all artificial intelligence. So computer science is very much used in developing new technologies, new innovations and all this. So you know that computers they have changed they have changed the way of the world functions, the way of life only in the world, and even business activities also. You know that computers are used in data and accounts maintenance. You are using for tally and all these data maintenance, also inventory and stock control to so here, and supply and demand prediction, that all we use. What used to take days and months is done in few minutes or hours of the computers. So once upon a time they used to take ದಿನಗಟ್ಟಲೆ ತಗೊಳ್ತಾ ಇದ್ದಿದ್ರು ಅಕೌಂಟ್ಸ್ ಮೇಂಟೈನ್ ಮಾಡ್ಲಿಕ್ಕೆ, ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ. ಇವಾಗೇನಿಲ್ಲ, ವಿದಿನ್ ನೋ ಟೈಮ್ you can here count, or within few minutes you can count the count all those things, transactions and all. So computerization in business activities is in large scale. It has reduced the workload of business personnel. ಈಗ ನೀವು ಬ್ಯಾಂಕಿಗೆಲ್ಲ ಹೋದ್ರೆ ಬ್ಯಾಂಕಿಗೆಲ್ಲ ಆರಾಮ ಆ್ಯಕ್ಚುಲಿ ಏನು ಸಹ ಇಲ್ಲ. ಇವಾಗೆಲ್ಲ ATM ಮಷಿನ್ಸ್ ಉಂಟು, ಎಲ್ಲಿ ಬೇಕಾದ್ರೂ ಹಣ ಡ್ರಾ ಮಾಡೋದು, ಹಾಕ್ಬೋದು. ಫೋನ್ ಪೇ ಉಂಟು, ಗೂಗಲ್ ಪೇ ಉಂಟು, ಪೇ ಮಾಡಲಿಕ್ಕೂ ಏನು ಕಷ್ಟ ಇಲ್ಲ. ಸೊ ಬ್ಯಾಂಕಿನವರೆಲ್ಲ ಏನು ಕೆಲಸ ಅಲ್ಲ. ಅದೇ ರೀತಿ ನಾಟ್ ಓನ್ಲಿ ಬ್ಯಾಂಕ್, ಇನ್ ಅದರ್ ಫೀಲ್ಡ್ಸ್ ಆಲ್ಸೋ ದ ವರ್ಕ್ ಹ್ಯಾಸ್ ಬೀನ್ ರಿಡ್ಯೂಸ್ಡ್. ಎಲ್ಲ ಪರ್ಸನಲ್ಲಿಗೂ ಅವ್ರಿಗೆ ಕಡಿಮೆ ಆಗ್ತಾ ಉಂಟು. ಇವನ್ ಇಫ್ ಯು ಸ್ಪೀಕ್ ಅಬೌಟ್ ಟೀಚಿಂಗ್ಗೆ ಬಂದರೂ ಸಹ ಮೊದಲಿನಷ್ಟು ಮಟೀರಿಯಲ್ ಹುಡುಕೋದು ಕಷ್ಟ ಆಗೋದಿಲ್ಲ. ಈಗ ನೀವು ಎಂತ ಕೇಳಿದ್ರೆ, ಈಗ ನೀವು ಮಟೀರಿಯಲ್ಸ್ ಫೈಂಡ್ ಔಟ್ ಮಾಡಲಿಕ್ಕೆ ಯು ನೋ ನೀಡ್ ಟು ಡಿಪೆಂಡ್ ಆನ್ ಟೀಚರ್ಸ್ ಮೇಲೆ ಡಿಪೆಂಡ್ ಆಗಬೇಕಂತಲ್ಲ. ನಿಮಗೆ ಆನ್ಲೈನಲ್ಲಿ ಬೇಕಾದಷ್ಟು ಎಜುಕೇಶನ್ ಮಾಡ್ಬೋದು. OERs ಉಂಟು, ಆನ್ಲೈನ್ ಎಜುಕೇಶನ್ ಸರ್ವಿಸಸ್, ಸಾರಿ ರಿಸೋರ್ಸಸ್ ಅಂತ ಉಂಟು. ಆನ್ಲೈನ್ ಎಜುಕೇಶನ್ ರಿಸೋರ್ಸಸ್ ಇರ್ಬೋದು, ಸ್ವಯಂ, ಮೂಕ್, ಎಷ್ಟು ವೆರೈಟಿ, ವಿಕಿಪೀಡಿಯಾ, ಅದೆಲ್ಲ ಯೂಸ್ ಮಾಡಿ ಬೇಕಾದಷ್ಟು ನೀವು ರಿಸೋರ್ಸ್ ಅನ್ನ ಫೈಂಡ್ ಔಟ್ ಮಾಡಬೇಕು. ಎಷ್ಟೋ ಸಾರಿ ವಿ ಫೈಂಡ್ ಸ್ಟೂಡೆಂಟ್ಸ್ ಆರ್ ಸೂಪರ್ ಸೀಡಿಂಗ್ ದ ಟೀಚರ್ಸ್. ನಮಗಿಂತ ನೀವೇ ಎಕ್ಸ್ಪ್ರೆಸ್ ಅಲ್ಲೇ ಹೋಗ್ತಾ ಇದ್ದೀವಿ, ಅಷ್ಟು ಮಟೀರಿಯಲ್ಸ್ ಅನ್ನ ಕಲೆಕ್ಟ್ ಮಾಡ್ಬೋದು. ಸೊ ವಾಟ್ ವಿ ಕ್ಯಾನ್ ಸೇ ಇಸ್ ಇಟ್ ಹ್ಯಾಸ್ ಬೀನ್ ರೆಡ್ಯೂಸ್ಡ್. ಸೊ ಒಬ್ಬ ದಿನದಿಂದ ದಿನಕ್ಕೆ, ಬಟ್ ಯು ಹ್ಯಾವ್ ಟು ಮೇಕ್ ಯೂಸ್ ಆಫ್ ದ ಟೈಮ್ ಫಾರ್ ದ ಬೆಸ್ಟ್ ಯೂಸ್. ದಟ್ ಇಸ್ ಆಲ್ಸೋ ದ ಇನ್ ಮೋಸ್ಟ್ ಕಂಟ್ರೀಸ್ ಬೇಸಿಕ್ ನಾಲೆಜ್ ಆಫ್ ಕಂಪ್ಯೂಟರ್ ಸೈನ್ಸ್ ಇಸ್ ಕಂಪಲ್ಸರಿ. ನೋಡಿ ನಮ್ಮ ಇಂಡಿಯಾದಲ್ಲಿ ಉಂಟ ಇಲ್ವಾ, ಇರ್ತದೆ. ಯೂಸನ್ ಇವನ್ ಹೋಟೆಲ್ಸ್ ಇಫ್ ಯು ಗೋ ಆಲ್ಸೋ ದೇ ಗಿವ್ ಬಿಲ್ ಯೂಸಿಂಗ್ ಕಂಪ್ಯೂಟರ್ಸ್. ಹಾಗಾಗಿ ಕಂಪ್ಯೂಟರ್ ಟ್ರೈನಿಂಗ್ ಇಸ್ ವೆರಿ ಎಸೆನ್ಷಿಯಲ್ ಫಾರ್ ಆಲ್. ಸೊ ದಟ್ಸ್ ವೈ what I can say is without computers nowadays we cannot imagine the business. That's why what we can say is it's very important for us. So to conclude all this, what we can say is business economics is, it's not a traditional economics. It has gained strength to be a separate branch of knowledge. Now it is a separate branch of knowledge. It is not economics. Economics is different, business economics is different, they are separated. The strength lies in its ability to integrate ideas. It integrates various ideas with ಬೇರೆ ಬೇರೆ ಸಬ್ಜೆಕ್ಟ್ ಇಂದಲ್ಲ ಐಡಿಯಾ ತಗೊಂಡು ಬರ್ತದೆ. ವಿತ್ ಫ್ರಮ್ ವೇರಿ ಸ್ಪೆಷಲೈಸ್ ಸಬ್ಜೆಕ್ಟ್. ನಿಮಗೆ ಗೊತ್ತು, ಬೇರೆ ಬೇರೆ ಸಬ್ಜೆಕ್ಟ್ ಇಂದ ಎಕನಾಮಿಕ್ಸ್ ಇರ್ಬೋದು, ಮ್ಯಾಥಮೆಟಿಕ್ಸ್, ಸ್ಟ್ಯಾಟಿಸ್ಟಿಕ್ಸ್, ಎಕನಾಮೆಟ್ರಿಕ್ಸ್, ಇದೆಲ್ಲ ಕಡೆಯಿಂದ ಸಬ್ಜೆಕ್ಟ್ ಅನ್ನು ತಗೊಂಡು ಬಂದು ಇಟ್ ಹೆಲ್ಪ್ಸ್ ಇನ್ ಡಿಸಿಷನ್ ಮೇಕಿಂಗ್. ಡಿಸಿಷನ್ ಮಾಡಲಿ, ಡಿಸಿಷನ್ ಇಸ್ ಮೇಕಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಪ್ರಾಸೆಸ್. So a successful business economist must be a mathematician, remember, a statistician and an economist. ಈಗ ಯಾರಾದ್ರೂ ಒಬ್ಬನ ಬಿಸ್ನೆಸ್ ಎಕನಾಮಿಸ್ಟ್ ಅಂತ ನೀವು ಕರಿಬೇಕಾದ್ರೆ he must know mathematics, he must be a mathematician, he must know statistics also, he must be a statistician, and he must know economics also. So he should be an economist. So he must also able to combine philosophic methods with historical methods to get the right perspective
then only he will get good predictions. So what I can say is business practices with the help of other allied sciences only successful. Otherwise, we cannot achieve anything in the business. So with this, we conclude today's class. We'll see other things in the next class. Thank you. Thank you one and all for the patient listening.